ಪ್ರೆಸೆನ್ಸ್ ಅನ್ನು ನಾವೀಗ ತಟ್ಟೆ ಇಡ್ಲಿ ತಿನ್ನಲಿಕ್ಕೆ ಮಳೆಯಲ್ಲಿ ಬಂದಿದ್ದೀವಿ. ಇಲ್ಲಿಂದ ವಾಟರ್ ಔಟ್ಲೆಟ್ ಇರ್ತೀವಿ. ಗಾಲಿನ ಸಪ್ರೇಟ್ ಅದು ಸಪ್ರೇಟ್ ಇದು ಗಾಲಿ ಏನೋ ಆಗ ಹಾಳಾತಂತ ಲಾಕ್ ಅವು 3 ಗಾಲಿಗೆ ಏನೂ ಫರ್ಕ್ ಬಿಡಲ್ಲ. ಮುಳುಗಡೆ ಆಗಿರ್ತಕ್ಕಂಥ ದೇವಸ್ಥಾನ ಈಗೆಲ್ಲ ಪ್ರೈವೇಟ್ ಪ್ರಾಪರ್ಟಿ ತೊಗೊಂಡದ್ದು. ಆ ಥರ ಇತ್ತು ಲೆಫ್ಟ್ ಸೈಡು, ಈಗ ರೈಟ್ ಸೈಡ್ ಮಾಡಿದ್ದಾರೆ. ಸೊ ಮತ್ತೆ ಬಂದಿದ್ದೀವಿ, ಇಟ್ಸ್ ವಿಸಿಟ್ ನಾವು. ಹನುಮಂತ ಬ್ಲಾಗ್ ಐಸ್ ದಿ ಒರಿಜಿನಲ್ OG. Hi guys, we are on the way to Mysore and it's raining. The weather is so good and the journey is gonna be awesome. ಪ್ರೆಸೆನ್ಸ್ ಅನ್ನು ನಾವೀಗ ತಟ್ಟೆ ಇಡ್ಲಿ ತಿನ್ನಲಿಕ್ಕೆ ಮಳೆಯಲ್ಲಿ ಬಂದಿದ್ದೀವಿ. ರೇಣುಕಾ ತಟ್ಟೆ ಇಡ್ಲಿ ಬರಿ ಎಷ್ಟು ಹೈಪ್ ಇದೆಯೋ ಅಷ್ಟು ವರ್ತ್ ಇದೆನಾ ಇಲ್ಲ ಅಂತ ಚೆಕ್ ಮಾಡೋಣ. ಇಡ್ಲಿ ಬಲ್ಲಿರೋ ಟೇಸ್ಟ್ ಮಾಡಿ ಹೇಳೋಣ. Hi guys, this is ಶ್ರೀ ರೇಣುಕಾ ತಟ್ಟೆ ಇಡ್ಲಿ ಬಿಡದಿ ಆನ್ ದ ವೇ ಆಫ್ ಮೈಸೂರು. ಸೊ ಇವತ್ತು ನಾವು ನಾಷ್ಟ ಮಾಡೋಕ್ಕೆ ಇಲ್ಲಿ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಬಾಯ್. Hi guys, welcome back to our channel. So today we are going to Mysore. ನಮ್ಮ ಹೆಮ್ಮೆ ನಮ್ಮ ಮೈಸೂರು. ಸುಮ್ಮನಿರು ಮಾತಾಡ್ತಿಂತಾನೆ. ನಮ್ಮ ಹೆಮ್ಮೆ ನಮ್ಮ ಮೈಸೂರು JC ಕಾಲೇಜ್. ಓಕೆ, ನಾವಂತೂ ಅಲ್ಲಿ ಹೋಗ್ತಿಲ್ಲ ಗೈಸ್, ನಾವು ಹೋಗ್ತಿರೋದು ಈಗ ಈ ಸುತ್ತೂರು ಮಠದ ಕಾಲ್ನಾಗ ಕಲ್ತಾಳೆ. ಕಲ್ತೇನೆ ಅಷ್ಟೇ. ಓಕೆ, ನೋಡ್ರಿ ಏನ್ ಮಾಡ್ಬೇಕ್ರಿ ಅಂತ. ನೋಡ್ರಿಪ್ಪ ಮತ್ತೆ ಬಂದ್ವಿ ಶ್ರೀರಂಗಪಟ್ಟಣಕ್ಕೆ 3 ವರ್ಷ ಆದ್ಮೇಲೆ. ಅಲ್ಲಿ ಈ ಕಡೆ ತೋರಿಸಿದೆ ನೋಡಿ ಸೇತುವೆ. ಶ್ರೀರಂಗಪಟ್ಟಣಕ್ಕೆ ಇದು ಬ್ರಿಡ್ಜ್ ಅಂತೆ, ಇವಳು ಸುಹಾಸಿನಿ ಅಂತೆ. ಕರ್ಕೊಂಡ್ಬಂದಿರೋದು ರಂಜನ್ ಅಂತೆ. ದಿ ಗ್ರೇಟ್ ಪ್ರೆಸೆನ್ಸ್ ಅನ್ನು ಏನ್ ಗೊತ್ತಾಗುತ್ತೆ ನಿಮಗೆ? Come guys, so this is Tipu jail. Okay, I'll just explain you. So ಇಲ್ಲೇನದವನ ಇಲ್ಲೇ ನಮ್ಮ ಕೈ ಹಿಂಗೆ ಲಾಕ್ ಮಾಡ್ತಾರಂತ. ಐ ಮೀನ್ ಅವರೆಲ್ಲ ಬ್ರಿಟಿಷರು ಟಿಪ್ಪು ಅವರೆಲ್ಲ ನಮ್ಮ ಇಂಡಿಯನ್ಸ್ ಫುಲ್ ಲಾಕ್ ಮಾಡ್ತಿದ್ರಂತ. ಲಾಕ್ ಮಾಡಿ ಆದಮೇಲೆ ಅಲ್ಲಿ ಏನು ಕಾಣತ್ತೈತಲ್ಲ, ಇಲ್ಲಿಂದ ವಾಟರ್ ಔಟ್ಲೆಟ್ ಇರ್ತೀವಿ. ಸೊ ಇಲ್ಲಿಂದ ಕಾವೇರಿ ರಿವರ್, ಹಿಂದೆ ಕಾವೇರಿ ರಿವರ್ ಹರಿಯಾಕತ್ತೈತಿ, ಇಲ್ಲಿಂದ ನೀರು ಬಿಡ್ತಿದ್ರಂತ. ಆಫ್ಟರ್ ದ್ಯಾಟ್ ಫಸ್ಟ್ ಡೇ ಮೊಣಕಾಲು ಮಠ, ಆಮೇಲೆ ಇಲ್ಲೇ. ಸೊ ನೆಕ್ ಲೆವೆಲ್ ಪನಿಷ್ಮೆಂಟ್ ಅಂತಂದ್ರೆ ಇಟ್ಸ್ ಲೈಕ್ 15-20 ಡೇಸ್ ಮಟ್ಟ ಇರ್ಬೇಕಂತ. ಆಮೇಲೆ ದಿ ನೆಕ್ಸ್ಟ್ ಡೇಸ್ ಅವ್ರು ಫುಲ್ಫಿಲ್ ಮಾಡಿ ದಿಸ್ ಇಸ್ ವಾಟ್ ಇಟ್ ಇಸ್.
ಹಾಯ್ ಅಲ್ವಾ ಹಾಯ್. ಹೇಳು ಏನ ಬನ್ನಿ ಹೋಗೋಣ ನಮ್ಮ ಪಯಣಕ್ಕೆ. ಫೋರ್ ಫೈವ್ ನಿಮಗೆ ಬೈಕ್ನ ಹಾಕ್ತೀವಲ್ಲ ಗೇರ್ ಇಲ್ಲಿಂದ ಒಳಗೆ ಬರ್ಬೇಕು. ಏ 6 ಸಿಲಿಂಡರ್ ಇಂಜಿನ್ ಅದ. ಟೇಬಲ್ ಜೊತೆ ಮೆಕ್ಯಾನಿಕಲ್ ರೂಮ್ಸ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಅಲ್ಲಿ ಹೋಗಿ ಕಾಣೋದತ್ತಲ್ಲ ಅಲ್ಲಿ ಬೆಂಕಿ ಹಚ್ಚಾರ. ಅದೊಂದು ಪ್ರೈಮರಿ ಹಾಕ್ತೀವಿ. ಬಿಸಿ ಚಾಲು ಮಾಡ್ತಾರೆ ತಿರುಗಿಸಿ ಚಾರ್ಜಿಂಗ್ ಸಿಸ್ಟಮ್ ಎಲ್ಲ ಇದೆ. Bug Series 52. उससे भी बहुत पहले राजा इनके लड़ाया, लोकेशन बताने देता. ಡೀಸೆಲ್ ನೋಡಕ್ಕೆ ಬುಲೆಟ್. ನೀವು ಡೀಸೆಲ್ ಬೈಕ್ ನೋಡಿ ಅಂದರೆ ದಿಸ್ ಇಸ್ ಡೀಸೆಲ್ ಬೈಕ್ ಬುಲೆಟ್. ಡೀಸೆಲ್ ಯಾವತ್ತಿಗೂ ಹೋಗಿರೋ ಸೆಲೆಬ್ರಿಟೀಸ್ ಎಲ್ಲ ಅವಾಗ ಒಂದು ಟೂ ವೀಲರ್ ಇಂಡಿಯಾನಾಗಿದ್ದೀವಿ. 10 ವರ್ಷ ವೇಟಿಂಗ್. 10 ವರ್ಷ ನೀವು ಇವತ್ತು ಬುಕ್ ಮಾಡಿದ್ರೆ 10 ವರ್ಷ ಆಮೇಲೆ ಸಿಗ್ತದೆ ಗಾಡಿ. ಬಟ್ ಸ್ಟಿಲ್ ಜನ ಬುಕ್ ಮಾಡ್ತಾರೆ. ಮೈಸೂರಲ್ಲೇ ಕೈ ತೆಗಿ ಕೀರ್ತಿ. ಈಗ ಹೊಸದು ನೀವು ನೋಡಿಲ್ಲ ಜಾವ ಗಾಡಿ ಬೈಕ್ ರಷ್ಯನ್ ಬೈಕ್ ಕಂಪ್ನಿ ಅದ ಬಟ್ ಮ್ಯಾನುಫ್ಯಾಕ್ಚರ್ ಮೈಸೂರಾಗ ಆಗ್ತದೆ. ನಾನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ಕೊಂಡಿದ್ದೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ಕೊಂಡಿದ್ದೆ ಜಾವ. ಆ JVA ಇದು JWA. ಓಕೆ. ಇಂಡಿಯಾ ಕಂಪ್ನಿ ಸಿತ್ರೋಯಿನ್ ಅಂತ ಇಂಡಿಯಾ ಇವತ್ತು ಹಿಂದೂಸ್ತಾನ್ ಮೂವ್ ಆಗೋದಲ್ಲ ಅದಕ್ಕೆ ಇದ ಕಾರಣ ಲ್ಯಾಂಡ್ ಮಾಸ್ಟರ್. ಇದೇ ಇಂಡಿಯಾಕ್ಕೆ ಫಸ್ಟ್ ಬಂದಿದ್ದು ಗಾಡಿ ಮ್ಯಾನುಫ್ಯಾಕ್ಚರ್ ಆಗಿದೆ ಇಂಡಿಯಾ ಒಳಗೆ ಇಂಡಿಜಿನಿಯಸ್ ಆಗಿ ಇಂಡಿಯಾ ಫಸ್ಟ್ ಮ್ಯಾನುಫ್ಯಾಕ್ಚರ್ ಆಗಿ ಗಾಡಿ ಇದೆ ಲ್ಯಾಂಡ್ ಮಾಸ್ಟರ್. ಫ್ಯೂಸ್ ಅಂಬಾಸೆಡರ್ ಕಾರ್ ಬಂದಾಗ ಗೊತ್ತಲ್ಲ ಇದೇ ಕಂಪ್ನಿದವ್ರ ಕಾರ್ ರೈಟ್ಸ್ ತೊಗೊಂಡಾರ. ದೇ ವಿಲ್ ಮ್ಯಾನುಫ್ಯಾಕ್ಚರ್ ಇಟ್ ಲೇಟರ್ ಫ್ಯೂಸು. ಇದು ವೈ ಸಿಟಿ ಎಜುಕೇಷನ್ ಏನು ಮಾಡ್ತಿದ್ದಲ್ಲ ಎಲ್ಲ ಇದು ಇದೇ ಕಾರ್ ಡಾಕ್ಟರ್ ಸೀನಿಯರ್ ಮಾರ್ಕ್ 3 ನಾನು 7th 4th and 5th ಬಂದ ಮಾರ್ಕ್ 4. ಚೇತಕ್ ಇದು ಇಬ್ಬರು ಕಾಂಪಿಟೇಷನ್ ಇವಾಗ ಯಾವ್ದು ಸ್ಪ್ಲೆಂಡರ್ ಅವೆಲ್ಲ ಕಾಂಪಿಟೇಷನ್ ಮಸ್ತ್ ಗಾಡಿ ಇದೆ. ನಾವು ಇಂಡಿಯನ್ ಇಲ್ಲ ನೋಡಿರಿ, ಎಲ್ಲ ರಷ್ಯನ್ ಟ್ರಕ್ಸ್. ಇದು ಅಮೇರಿಕನ್. ಬಿಕಾಸ್ ನಮ್ಮ ಅವಕಾಶ ಅಷ್ಟು ಇರಲಿಲ್ಲ ಅವಾಗ ಮಾಡುವಷ್ಟು. ಇವಾಗ ಬೆಳೆದಿರಿ ಎಲ್ಲ ಲೆಫ್ಟ್ ಹ್ಯಾಂಡ್ ರೈಟ್, ಒಂದು ರೈಟ್ ಹ್ಯಾಂಡ್ ರೈಟ್. ನಾವು ಡ್ರೈವ್ ಮಾಡ್ತೀವಿ. ಇಂಜಿನ್ ಇಲ್ವಾ? ಓ ಕೆಳಗಡೆ ಅಲ್ಲಿಂದ ಸಪ್ರೇಟ್ ಇರ್ತೈತೆ. ಈ ಗಾಲಿನ ಸಪ್ರೇಟ್, ಆ ಸಪ್ರೇಟ್, ಅದು ಸಪ್ರೇಟ್. ಈ ಗಾಲಿ ಏನೋ ಆಗ ಹಾಳಾತಂತಿಕೋ ಲಾಕ್. ಅವು 3 ಗಾಲಿಗೆ ಏನೂ ಫರ್ಕ್ ಬಿಡಲ್ಲ. ಇಂಡಿವಿಜುವಲ್ ಆ್ಯಕ್ಷನ್ಸ್ ಎಲ್ಲ ಎಲ್ಲದನ್ನು ಹೆಂಗೆ ಕಂಟ್ರೋಲ್ ಮಾಡಿ ಕಂಟ್ರೋಲ್ ಮಾಡೋದು ಏನೂ ಇಲ್ಲ. ಹಾಂ ಹಾಂ ಓಕೆ.
ಫಾರ್ ಇಟ್ಲಿ ಬಿಕಾಸ್ ಅಲ್ಲಿ ಮನೆಗಳು ಸಣ್ಣ 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 ಸಂಧಿ ಒಳಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಯಾವ ಕಾರ್ಸು ಅಮೆರಿಕನ್ ಕಾರ್ಸ್ ಆ್ಯಸ್ ಯು ಸಿ ದಟ್ ದೇ ವರ್ ವೆರಿ ಬಿಗ್ ಸೊ ಅವ್ರು ಏನು ಮಾಡಿದರು ತಮ್ಮದೇ ಬ್ರ್ಯಾಂಡ್ನ ಫಾರ್ಮ್ ಮಾಡಿ ಸಣ್ಣ ಸಣ್ಣ ಕಾರ್ ಮಾಡಿ ತಮ್ಮ ಅವೈಲೇಬಿಲಿಟಿ ಫ್ಲೆಕ್ಸಿಬಿಲಿಟಿ ನೋಡಿಕೊಂಡು ಈ ಥರ ಕಾರ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಓಜಿ ಕಾರ್ ಬೆಸ್ಟ್ ಹ್ಯಾಂಡ್ಲಿಂಗ್ ಕಾರ್ ಜಾಗ್ವಾರ್ ಇವತ್ತು ಇಂಡಿಯಾದಾಗ ಜಾಗ್ವಾರ್ ಇಷ್ಟು ಹವಾಮಾನ ಅದು ಅದು ಕಾರಿಂದ ಫಸ್ಟ್ ಲಾಂಚ್ ಆಗಿದೆ. ಫಸ್ಟ್ ಜಾಗ್ವಾರ್ ಲಾಂಚ್ ಮಸ್ತ್ ಗಾಡಿ ಇದೆ. ಎಷ್ಟು ಮೂವ್ಸ್ನ ಸ್ಟ್ಯಾಂಡರ್ಡ್ ಗಾಡಿ ಅಷ್ಟು ಭಾರಿ ಗಾಡಿ ಜನಾರ್ದು ಅಷ್ಟು ಚೆನ್ನಾಗಿರಲಿಲ್ಲ. ಇಸೂಜು ಅವ್ರದ್ದೇನು ಜಪಾನೀಸ್ ಇಂಜಿನ್ ಇತ್ತಲ್ಲ ಆ ಚೆನ್ನಾಗಿದೆ ಕಾರ್. ಹೌದು. ಅದಂದ್ರೆ ಅದು ಇಸೂಜು ಇಂಜಿನ್ ಇದು ಸಾದಾ ಇಂಜಿನ್ ನೋಡಿ. ಇವಾಗೆಲ್ಲ ಕೂಲೆಂಟ್ ಹಾಕ್ತೀವಲ್ಲ ಇಂಜಿನ್ ಅವಾಗ ಕೂಲೆಂಟ್ ಆಗ್ತಿರಲಿಲ್ಲ. ಇಲ್ಲಿ ರೇಡಿಯೇಟರ್ಗೆ ಅದು ನೀರು ಹಾಕೋದು ಸ್ಪೀಡ್ ಎಲ್ಲೋ ಊರು ಬಿಟ್ಟು ಹೋದೆ ಹೀಟ್ ಆಯ್ತು ಅಂತಕೋ ಮತ್ತೆ ನೀರು ಖಾಲಿ ಆಗಿರ್ತೈತೆ ಮತ್ತೆ ನೀರು ಹಾಕ್ಬೇಕು ನೀರು ಹಾಕೊಂಡು ಹೊಡಿಬೇಕು 100 ಕಿಲೋಮೀಟರ್ಸ್ ಹೋದ್ವಿ ಮತ್ತೆ ಇಂಜಿನ್ ಹೀಟ್ ಆಯಿತು ಮತ್ತೆ ನೀರು ಹಾಕ್ಬೇಕು ಮತ್ತೆ ನೀರು ಹಾಕೊಂಡು ಅದು ಗೇರ್ ಬಾಕ್ಸಲ್ಲಿ ಇದೆ ನಾನು ಹುಟ್ಟುವ ಇಂಡಿಯಾ ಮ್ಯಾನುಫ್ಯಾಕ್ಚರ್ಡ್ ಫಸ್ಟ್ ಎಲೆಕ್ಟ್ರಿಕ್ ಕಾರ್ ಅಂದರೆ ಇದೆ ಮಹೀಂದ್ರಾ ರೇವಾ. ಅಂದರೆ ಬರೀ ಅವಾಗ ರೇವಾ ಎಲೆಕ್ಟ್ರಿಕ್ ಅಂತಿತ್ತು, ಆಮೇಲೆ ಮಹೀಂದ್ರಾ ಅಕ್ವೈರ್ ಮಾಡಿದ್ರು. ಹಾಯ್ ಗೈಸ್, ನಾವಿವತ್ತು ಬಂದೀವಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ. ಇದು ಭಾಳ ವರ್ಷದಿಂದ ಮುಳುಗಡೆ ಆಗಿರ್ತಕ್ಕಂಥ ದೇವಸ್ಥಾನ. ಈಗೆಲ್ಲ ಪ್ರೈವೇಟ್ ಪ್ರಾಪರ್ಟಿ ತೊಗೊಂಡು ಅದನ್ನು ರಿನೋವೇಟ್ ಮಾಡಿ ಎಲ್ಲ ಭಾಳ ಅಂದ್ರೆ ಭಾಳ ಮಸ್ತ್ ಮಾಡ್ಯಾರ. ಇಟ್ಸ್ ವರ್ತ್ ವಿಸಿಟ್. ಬಾಕಿ ನೀವೆಲ್ಲ ಸುತ್ತ ನೋಡ್ಬೋದು. ವೈಬ್ ಎಷ್ಟು ಮಸ್ತ್ ಐತಿ. ಭಾಳ ಅಂದ್ರೆ ಭಾಳ ಜಿನಗುಡು ತಂಪೈತಿ. ಮಸ್ತ್ ನಿಮ್ಗೆ ಕ್ಲಿಯರ್ ಸ್ಕೈ ಇದ್ದಾಗ ಬರ್ರಿ. ಸನ್ಸೆಟ್ ಪಾಯಿಂಟ್ ಅಂತೂ ಮಸ್ತ್ ಐತಿ. ಮಸ್ತ್ ನೀವು ನಿಮ್ಮ ಕಾರನ್ನು ಡ್ರೈವ್ ಮಾಡ್ಕೊಂಡು ಹೋಗ್ಬೋದು ಅಂಟಿಲ್ ಲೇಕ್ ವ್ಯೂ ಮಠ. ಸೊ ಎಸ್ ಗೈಸ್, ದ್ಯಾಟ್ಸ್ ಇಟ್.
टाइमिंग छुपा के रखे ಅಮೃತ್ ಗೋಬಿಗೆ ಬಂದಿದ್ದೀವಿ. ನಾವು ಕಾಲೇಜಲ್ಲಿ ಇರುವಾಗ ಆ ಸೈಡ್ ಇತ್ತು ಲೆಫ್ಟ್ ಸೈಡು, ಈಗ ರೈಟ್ ಸೈಡ್ ಮಾಡಿದ್ದಾರೆ. ಸೊ ಮತ್ತೆ ಬಂದಿದ್ದೀವಿ. ಇಟ್ಸ್ ವಿಸಿಟ್ ನಾವು. ಅಮೃತ್ ಗೋಬಿ ಬೇಡ ಈಗ ಬಿಟ್ಟೆ ಅಂತ ಹೇಳಿ. ಆಲ್ರೆಡಿ ಸ್ನ್ಯಾಪ್ ಕಳಿಸಿದೆಲ್ಲ ಬರಲಿ ಇಡು. ಅಲೆ ಎಲೆ ಸಾಗುತ್ತಿದೆ. ಮುಂದೆ ಟ್ರೈಪಾಡ್ ಇಟ್ಟೇನು ಮಾಡ್ತಾರೆ ಕ್ಯಾಮ್ರಾ ಹಾಯ್ ಗಾಯ್ಸ್, ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಟ್ ವಾಸ್ ಅ ವೆರಿ ಪ್ಯಾಕ್ ಫುಲ್ ಫನ್ ಡೇ. ದಿಸ್ ಇಸ್ ಅವರ್ ಲಾಸ್ಟ್ ಡೇ. ಅದೆಲ್ಲ ಕಾಣಿಸ್ತದೆ. ಗೈಸ್ 2 ಸತಿ ಬಂದ್ವಿ ಗೈಸ್. 2 ಸತಿನೂ ಮಿಸ್ ಆಗಿತ್ತು. ನಮ್ಮ ಹನುಮಂತು ಮಟನ್ ಪಲಾವ್. ಇವತ್ತು ನಮ್ಮ ಪುಣ್ಯ, ನಮ್ಮ ರಂಜನ್ ಅವ್ರ ಬರ್ಡೇ, ನಮಗೆ ಪಲಾವ್ ಸಿಗ್ತಿದೆ. ಎಲ್ಲ ರಂಜನ್ ಅವ್ರ ಆಶೀರ್ವಾದ. ಥ್ಯಾಂಕ್ ಯು ರಂಜನ್. ಇಷ್ಟು ಹೇಳ್ತೀನಿ ಫ್ರೆಂಡ್ಸ್, ಬಾಯ್. ಹನುಮಂತು ಪಲಾವ್ ಗೈಸ್, ದಿ ಒರಿಜಿನಲ್ OG. ಇದೆ ಪ್ರಕಾರ ಬ್ರಹ್ಮಾಂಡ ಸ್ವರ್ಗ ಚಾಕ್ಲೇಟ್ ಗೈಸ್. ತಿಂದು ಬಂದ್ವಿ. ಫುಲ್ ಅಂತೂ ತೊಗೊಳಕ್ಕೆ ಹೋಗ್ಬೇಡಿ ಯಾರು. ಹಾಫ್ ತಿಂದೆ ಇಲ್ಲಿ ನೋಡಿ ನನ್ನ ಹೊಟ್ಟೆನ. ಇಷ್ಟಾಗಿದೆ ಹಾಫು. ಬಟ್ ಸ್ವರ್ಗ ಗೈಸ್. ಮಟನ್ ತಿನ್ನೋರಿಗೆ ಸ್ವರ್ಗ ಗೈಸ್. ಬನ್ನಿ ಮಂಡಿ ಮೊಹಲ್ಲ ಹೋಟೆಲ್ ಹನುಮಂತು ಪಲಾವ್ ಮಿಸ್ ಮಾಡಬೇಡಿ. ಇದೆ